ಹಲೋ ಮೈ ಲವ್ಲಿ ಪೀಪಲ್. ಇವತ್ತು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಯಾಕಂದ್ರೆ DKD ಸೂಪರ್ ಮಾಮ್ಸ್ ಆಡಿಷನ್ ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದೀನಿ. ನೋಡಿ ನನ್ನ ಮಗಳು ಮಲ್ಗಿದಾಳೆ ಆನ್ ದ ವೇ. ಸೊ ಇಡೀ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಹಾಗೆ ನರ್ವಸ್ ಕೂಡ ಆಗಿದ್ದೀನಿ. ನೋಡೋಣ ಏನಾಗುತ್ತೆ ಸೆಕೆಂಡ್ ರೌಂಡ್ ಅನ್ನೋದು ಗೊತ್ತಿಲ್ಲ. ಐ ಆಮ್ ಸೋ ಎಕ್ಸೈಟೆಡ್. ಆಲ್ಮೋಸ್ಟ್ ಇವಾಗ ಹಾಸನಲ್ಲಿ ಇದ್ದೀವಿ. ಹಾಸನ್ ಸಿಟಿಯಲ್ಲಿ ಹೋಗ್ತಾ ಇದ್ದೀವಿ. ಟೈಮ್ ತುಂಬ ಕಮ್ಮಿ ಇತ್ತು. ಸಡನ್ನಾಗಿ ಕಾಲ್ ಮಾಡಿದ್ರು. 2 ಡೇಸ್ ಅಷ್ಟೇ ನಮಗೆ ಪ್ರಾಕ್ಟೀಸಿಗೆ ಟೈಮ್ ಸಿಕ್ಕಿದ್ದು. ಸೊ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ. ನೋಡೋಣ. ಪವನ್ ಮಾಸ್ಟರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಲಾಸ್ಟ್ ಮಿನಿಟಲ್ಲಿ 2 ಡೇಸಲ್ಲಿ ಹಗಲು ರಾತ್ರಿ ಅಂತ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೀವಿ. ಥ್ಯಾಂಕ್ ಯು ಮಾಸ್ಟರ್. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರ, ತುಂಬ ಪೇಷನ್ಸಿಂದ. ಸಿಕ್ಕಾಪಟ್ಟೆ ಹಸುವಾಗಿತ್ತು. ಸೊ ಆನ್ ದ ವೇ ನಾವು ನಿಲ್ಲಿಸಿ ಅಲ್ಲೇ ಊಟ ಮುಗಿಸ್ಕೊಂಡು ಒಂದು ಕ್ವಿಕ್ಕಾಗಿ ಒಂದು ಸ್ನ್ಯಾಪ್ನ ತಗೊಂಡು ಅಲ್ಲಿಂದ ಹೊರಟ್ವಿ. ನೀವು ನನ್ನ ಮುಖನ ನೋಡಿದ್ರೆ ನಿಮಗೆ ಅನಿಸಿರುತ್ತೆ ನಾನು ಎಷ್ಟು ನರ್ವಸ್ ಆಗಿದ್ದೆ ಅಂತ. ನೈಟ್ ಕೂಡ ನಿದ್ದೆನೇ ಬಂದಿರಲಿಲ್ಲ ನನಗೆ. ಸೊ ಇನ್ನೇನು ಆಲ್ಮೋಸ್ಟ್ ನಾವು ಬ್ಯಾಂಗ್ಳೂರ್ ರೀಚ್ ಆಗ್ತಾ ಇದ್ವಿ. ಸೊ ಅಲ್ಲಿ ಅಕ್ಕನ ಮನೆಗೆ ಹೋಗಿ ನೈಟ್ ರಿಹರ್ಸಲ್ ಮಾಡಿದೆ ಸ್ವಲ್ಪ. ರಿಹರ್ಸಲ್ ಮಾಡಿ ಬೆಳಗ್ಗೆ ಫ್ರೆಶ್ ಆಗಿದ್ದು ನಾನು ನನ್ನ ಹಸ್ಬೆಂಡ್ ಹೊರಟ್ವಿ. ಕಾರ್ ತೊಗೊಂಡು ಹೋಗಲಿಲ್ಲ, ಯಾಕಂದರೆ ಪಾರ್ಕಿಂಗ್ ಎಲ್ಲಿ ಸಿಗುತ್ತೋ ಏನೋ ಅಂತ. ಆಟೋದಲ್ಲೇ ಹೋಗೋಣ ಅಂತ ಹೋದ್ವಿ. ನಾನು ಆಟೋದಲ್ಲೇ ಕುತ್ಕೊಂಡು ರಿಹರ್ಸಲ್ ಮಾಡ್ತಿದ್ದೆ. ನನಗೆ ಗೊತ್ತಿಲ್ದಂಗೆ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಟೆನ್ಷನಲ್ಲಿದ್ದೆ ನಾನು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಹೋದ್ವಿ. ಅಬ್ಬಯ್ಯ ನಾಯ್ಡು ಸ್ಟುಡಿಯೋದಲ್ಲಿ ಇದ್ದಿದ್ದು ಅದು. ಸೊ ಹೋಗಿದ ತಕ್ಷಣ ಒಂದು ಸ್ನ್ಯಾಪ್ನ ತಗೊಂಡು ನೋಡಿ ಇಲ್ಲೇ ನಡೀತಿರೋದು. ಎಷ್ಟು ಜನ ಬಂದಿದ್ದಾರೆ. 9 o'clockಗೆ ಇಷ್ಟೊಂದು ಜನ ಬಂದಿದ್ದಾರೆ. ನಂದು ಆಲ್ರೆಡಿ 63 ನಂಬರ್ ಇದ್ದಿದ್ದು. ನೀವೇ ಗೆಸ್ ಮಾಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಚಿಕ್ಕಮಂಗ್ಳೂರಿಂದ ಬಂದಿರೋರು ಕೆಲವರು ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಒಂದೆರಡು ಸ್ಟೆಪ್ ಹಾಕೊಂಡು, ಬಿಕಾಸ್ ಟೆನ್ಷನ್ ಅವ್ರ ಜೊತೆ ಮಾತಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಒಂದು ಸ್ಟೆಪ್ ಹಾಕ್ಕೊಂಡು ಅಷ್ಟೊತ್ತಿಗೆ ನನ್ನ ಟೈಮ್ ಆಗೇ ಹೋಗಿತ್ತು. ನನ್ನ ಆಲ್ರೆಡಿ ಕರೆದ್ರು. ನನ್ನ ಸೀಲು ಮತ್ತು ಫಾರ್ಮ್ ಎಲ್ಲ ಕೊಡೋದಕ್ಕೆ ಕರೆದ್ರು. ಸೊ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಏನು ನಮಗೆ ನಂಬರ್ ಕೊಟ್ಟಿರ್ತಾರೆ ಅದೇ ನಂಬರಲ್ಲೇ ನಮ್ಮನ್ನು ಕರೀತಾರೆ. ಅದೇ ಫಾರ್ಮ್ನ ಅವರು ಜಡ್ಜಸ್ಸಿಗೆ ಕೊಡ್ತಾರೆ, ಕೈಗೆ ಒಂದು ಸೀಲ್ ಹಾಕ್ತಾರೆ. ಟೆನ್ಷನ್ ಆಗಿದ್ದೆ. ಇದಾದ್ಮೇಲೆ ನೆಕ್ಸ್ಟ್ ನಂದೇ ಇದ್ದಿದ್ದು. ನನ್ನ ಎಫರ್ಟ್ ನಾನು ಹಾಕಿದ್ದೀನಿ. 100% ನಂದು ಎಫರ್ಟ್ ನಾನು ಕೊಟ್ಟಿದ್ದೀನಿ. ಇನ್ನು ನಿಮ್ಗಳ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ನಿಮ್ಮ ಆಶೀರ್ವಾದ ಇದ್ದರೆ ನಾನು ಈ ರೌಂಡಲ್ಲೂ ಸೆಲೆಕ್ಟ್ ಆಗ್ತೀನಿ. ಸೊ ಇದಾದಮೇಲೆ ನೆಕ್ಸ್ಟು ಇಲ್ಲಿ ಆಡಿಷನ್ ಕೊಟ್ಟು ಹೊರಗಡೆ ಬಂದಿದ್ದೆ. ಸ್ವಲ್ಪ ಸಿಕ್ಕಾಪಟ್ಟೆ ರಿಲೀಫ್ ಅನ್ನಿಸ್ತು. ಆವತ್ತೇ ನನ್ನ ಬರ್ಡೇ ಇದ್ದಿದ್ದರಿಂದ ಫ್ಯಾಮಿಲಿ ಅವರೆಲ್ಲ ಹೊರಗೆ ಹೋದ್ವಿ, ಕೇಕ್ ಕಟ್ ಮಾಡಿದ್ವಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಟೆನ್ಷನ್ ಮಧ್ಯನೂ ಒಂದು ಖುಷಿ ಮೂಮೆಂಟ್ ಆಯಿತು ಲಾಸ್ಟಿಗೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಸಪೋರ್ಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.